ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಲೇ ಇರುವುದನ್ನು ನೋಡಿದ್ವಿ. ಹಣಕ್ಕಾಗಿ ಬೇಡಿಕೆ ಇಡುವ ಪ್ರಕರಣಗಳು, ಸ್ವಚ್ಛತೆ ಇಲ್ಲದಿರುವುದು, ನೆಲದ ಮೇಲೆ ಕೂರಿಸಿ ಚಿಕಿತ್ಸೆ ನೀಡುವುದು, ಹೀಗೆ ನಾನಾ ಕರ್ಮಕಾಂಡಗಳು ಬೆಳಕಿಗೆ ಬಂದಿರುವಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಆದರೆ ಈಗ ಅದೆಲ್ಲಕ್ಕಿಂತ ಮಿಗಿಲಾಗಿರುವಂತಹ ವಿಚಿತ್ರ ಘಟನೆಯೊಂದು ಜೇವರ್ಗಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ. ಅದೇನಪ್ಪ ಅಂತ ಅಂದರೆ, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಮಹಾ ಎಡವಟ್ಟುವೊಂದನ್ನು ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಸಿಬ್ಬಂದಿ ಎಡವಟ್ಟು ಕಂಡು ಲೋಕಾಯುಕ್ತ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಅಂದಹಾಗೆ ತಾಲೂಕು ಆಸ್ಪತ್ರೆಯ OPD ದಾಖಲಾತಿ ಪುಸ್ತಕದಲ್ಲಿ ಸಿನಿಮಾ ಹಾಡು ಬರೆದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಕಲಬುರಗಿ ಲೋಕಾಯುಕ್ತ SP ತಾಲೂಕು ಆಸ್ಪತ್ರೆಗೆ ತಪಾಸಣೆಗಂತ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಬ್ಬಂದಿಗಳು ಈ ಬೇಜವಾಬ್ದಾರಿತನ ಬೆಳಕಿಗೆ ಬಂದಿದೆ. ಜೇವರ್ಗಿ ತಾಲೂಕು ಆಸ್ಪತ್ರೆಯ ಹೊರರೋಗಿಗಳ ದಾಖಲಾತಿ ಪುಸ್ತಕದಲ್ಲಿ 2 ಕನಸು ಚಲನಚಿತ್ರದ ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿನ ನಿಂದೆ, ತೆರೆಯೋ ಬಾಗಿಲನು ರಾಮ, ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುವ ಸಾಗಿದೆ, ಹೊನ್ನಿನ ತೇರು, ಮಾಣಿಕ್ಯಧಾರತಿ ಉಷೆ ತಂದಿಹಳು, ತಾಮಸವೇ ಕಿನ್ನು ಸ್ವಾಮಿ, ತೆರೆಯೋ ಬಾಗಿಲನು ರಾಮ ಎಂಬ ಹಾಡು ಬರೆದಿರುವುದು ಲೋಕಾಯುಕ್ತ ಪೊಲೀಸರ ಆಕ್ರೋಶಕ್ಕೆ ಕಾರಣವಾಗಿದೆ. ಎರಡು ಕನಸು ಸಿನಿಮಾ ಸಾಂಗ್ ಆಗ್ಬೋದು. ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಸಿಬ್ಬಂದಿಗಳ ನಿರ್ಲಕ್ಷ್ಯದ ವರ್ತನೆಯಿಂದ ಸಿಡಿಮಿಡಿಗೊಂಡ SP ಸಿದ್ದರಾಜು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಆಸ್ಪತ್ರೆಯ ಕಾರ್ಯನಿರ್ವಹಣೆಯಲ್ಲಿ ಶಿಸ್ತು ಮತ್ತು ಜವಾಬ್ದಾರಿಯ ಕೊರತೆಯನ್ನು ಗಮನಿಸಿದ ಅವರು ತಕ್ಷಣ ಶಿಸ್ತು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದರು. ಇದು ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರ ಕ್ಷೇತ್ರದ ಆಸ್ಪತ್ರೆಯೇ ಅಂತ ಕಿಡಿಕಾರಿದ ಅವರು ರೋಗಿಗಳ ಆರೋಗ್ಯದ ಜೊತೆಗೆ ಆಟವಾಡುವುದನ್ನು ಸಹಿಸಲಾಗದ ಅಂತ ತಾಕೀತು ಮಾಡಿದ್ರು. ಫ್ರೀ ಮಾಡ್ಕೊಡ್ಬೇಕಲ್ವಾ, ನಿಮ್ಗೆ ಫ್ರೀ ಮಾಡ್ಕೊಡ್ಬೇಕಂತೇಳಿ. ಆಯ್ತು, ಅಪ್ಲಿಕೇಶನ್ ಆಗಿತ್ತು ನೀಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದು ಲಾಸ್ಟ್ 6 ಮಂತ್ ನಾನು ಬಂದ್ಮೇಲೆ ಕಂಪ್ಲೀಟ್ ಆಗಿ ಎಲ್ಲರೂ ಜೀರೋ ಮಾಡ್ತೀನಿ. ನೀವು ಬಂದ್ಮೇಲೆ ಫುಲ್ ಸ್ವರ್ಗ ಮಾಡಿದಿರೋದ್ನ ಒಪ್ಕೊಂಡೆ, ಇಲ್ಲ ಅಂತಲ್ಲ. ಆದ್ರೆ ಕಂಪ್ಲೇಂಟ್ಸ್ ಈ ತರ ಇದೆ ನೋಡಿ, ನಿಮ್ ಎದುರುಗಡೆನೆ ಮಾತಾಡುತ್ತಲ್ಲ. ನೀವು ಬಂದ್ಮೇಲೆ ನೀವು ಬೇಸಿಕ್ ಬಹಳ ಮಾಡ್ಬೇಕು ಮಾಡಿ. ಆದ್ರೆ ನಾನು ಹೇಳೋದ್ ಕೇಳಿ, ಬೇಸಿಕ್ ಆಗ್ಬೇಕಾಗಿರೋದು ಏನು ಹಾಸ್ಪಿಟಲ್ ಅಲ್ಲಿ? ಅಲ್ಲ ಬಿಡಿ ಬಿಡಿ, ಇವನು ಕಥೆ ಮುಗೀತಿ. ಈಗ ನಮ್ಗೆ ಗೊತ್ತಾಗಿಲ್ಲ, ಔಟ್ಸೋರ್ಸ್ ತಾನೇ ಇವನು, ಔಟ್ಸೋರ್ಸ್ ತಾನೆ. ಬೇಸಿಕ್ ಬಂದ ಮೇಲೆ ಮೇಜರ್ ಮಾಡ್ಬೇಕಾದ್ರೆ ಕ್ಲೀನ್ಲಿನೆಸ್
Yes, sir. ಅದು ಮಾಡ್ತಾ ಇದ್ದಾರೆ ಸರ್. It's ongoing, sir. It's very ongoing. ಅದ್ರ ಸಲುವಾಗಿ ಇವಾಗ ನಾವು ನೋಡಿದ್ರಲ್ಲ, ಎಲ್ಲ ಮಾಡಿದ್ದೀರಾ ಬಟ್ ಇನ್ ರಿಯಾಲಿಟಿ ಗ್ರೌಂಡಲ್ಲಿ ಆಗ್ತಾ ಇಲ್ಲ. ನರಸಿಂಹ ಸರ್ ಎಲ್ಲ ಗುಟ್ಟಿಗೆ ವಸ್ತು ಹಾಕ್ಬಿಟ್ಟು ನಾಲ್ಕೈದು ದಿವಸ